Students, welcome to my maths class of chapter relation. This is question number 23. Determine whether the relation R in the set A of human beings in a town at a particular time given by R equals set of ordered pair x comma y such that x is father of y is reflexive, symmetric and transitive. ಮಕ್ಕಳೇ ಇಲ್ಲಿ ಆರ್ ಅನ್ನೋದು ರಿಲೇಷನ್ ಇನ್ ಸೆಟ್ಟೆ ಅಂತ ಹೇಳಿದ್ದಾರೆ. ಎ ಅಂದರೆ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಲಿವಿಂಗ್ ಇನ್ ಎ ಟೌನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ನಾನು ಕ್ಲಾಸ್ 12ಅಲ್ಲಿ ಪರ್ಟಿಕ್ಯುಲರ್ ಟೈಮ್ ಅನ್ನೋದನ್ನು ಅರ್ಥ ಹೇಳಿದ್ದೀನಿ, ಆಯಿತಾ? ಸೊ ಇಲ್ಲಿ ಪ್ರಶ್ನೆ ಏನು ಅಂದರೆ ರಿಲೇಷನ್ ರಿಫ್ಲೆಕ್ಸಿವೋ ನಾಟ್ ರಿಫ್ಲೆಕ್ಸಿವೋ, ಸಿಮೆಟ್ರಿಕೋ ನಾಟ್ ಸಿಮೆಟ್ರಿಕೋ, ಟ್ರಾನ್ಸಿಟಿವೋ ನಾಟ್ ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಬೇಕಾಗತ್ತೆ. ಈಗ ನಾವು ಸೊಲ್ಯೂಷನ್ ಪಾರ್ಟ್ಗೆ ಹೋಗೋಣ. ರಿಲೇಷನ್ ರಿಫ್ಲೆಕ್ಸಿವೋ ನಾಟ್ ರಿಫ್ಲೆಕ್ಸಿವೋ ಚೆಕ್ ಮಾಡೋಣ. ಈಗ ಮಕ್ಕಳೇ ಇಲ್ಲಿ ಗಿವನ್ ಸೆಟ್ ಮತ್ತು ಗಿವನ್ ರಿಲೇಷನ್ ಬರ್ಕೊಂಡಿದ್ದೀನಿ. ಹಾಗಾದರೆ ಎ ಕ್ರಾಸ್ ಎನಲ್ಲಿರುವಂಥ ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿರಬೇಕು ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ವೈ ಆಗಿರಬೇಕು. ಇಲ್ಲಿ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಹ್ಯೂಮನ್ ಬೀಯಿಂಗ್ಸ್, ಮೇಲಾದರೂ ಆಗಿರ್ಬೋದು ಫೀಮೇಲ್ ಆದರೂ ಆಗಿರ್ಬೋದು. ಹಾಗಾದರೆ ಎಕ್ಸ್ ಆ್ಯಂಡ್ ವೈ ಅಂದರೆ ಎ ಸೆಟ್ಟಲ್ಲಿರುವಂಥ ಹ್ಯೂಮನ್ ಬೀಯಿಂಗ್ಸ್. ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ ಎಕ್ಸ್ ಮತ್ತು ವೈ ಅನ್ನೋದು ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಗಳಾಗಿದ್ದರೆ ನಮಗೆ ಗೊತ್ತು ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ ಎ ಕ್ರಾಸ್ ಎನಲ್ಲಿ ಇರುತ್ತೆ. ಹಾಗಾದರೆ ಆ ಆರ್ಡರ್ಡ್ ಪೇರ್ನ ನಾವು ರಿಲೇಷನ್ ಸೆಟ್ಟಲ್ಲಿ ಬರ್ಕೊಳ್ಬೇಕು ಅಂದರೆ ಎಕ್ಸ್ ಮತ್ತು ವೈನ ರಿಲೇಷನ್ಶಿಪ್ ಹೀಗಿರಬೇಕು, ಎಕ್ಸ್ ಈಸ್ ಫಾದರ್ ಆಫ್ ವೈ ಆಗಿರಬೇಕು. ಆಗ ಮಾತ್ರ ನಾವು ಎ ಕ್ರಾಸ್ ಎನಲ್ಲಿರುವಂಥ ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ನ ಆರಲ್ಲಿ ತೊಗೊಳ್ಬೋದು. ಈಗ ಈ ರಿಲೇಷನ್ ರಿಫ್ಲೆಕ್ಸಿವೋ ನಾಟ್ ರಿಫ್ಲೆಕ್ಸಿವೋ ಚೆಕ್ ಮಾಡೋಣ. ಮಕ್ಕಳಿಗೆ ಒಂದು ರಿಲೇಷನ್ನ ನಾವು ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ ಆ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಕ್ಸ್ಗೂ ಕೂಡ, ಇಲ್ಲಿ ಎಕ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್, ಎಕ್ಸ್ ಕಾಮ ಎಕ್ಸ್ ಆರ್ಡರ್ಡ್ ಪೇರ್ ಆರಲ್ಲಿರಬೇಕು. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ, ಸೆಟ್ಟಲ್ಲಿರೋಂಥ ಪ್ರತಿಯೊಂದು ಎಕ್ಸ್ಗೂ ಕೂಡ ಎಕ್ಸ್ ಕಾಮ ಎಕ್ಸ್ ಆರಲ್ಲಿ ಇರುತ್ತೋ ಇರಲ್ವೋ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ಇರುತ್ತೋ ಇರೋದಿಲ್ವೋ? ಎಸ್, ನೋ. ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ, ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ವೈ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್? ಮಕ್ಕಳೇ, ಎಮ್ ಕಾಮ ಎನ್ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿರಬೇಕು ಅಂದರೆ ಈ ಪ್ರಾಬ್ಲಮಲ್ಲಿ ಎಮ್ ಈಸ್ ಫಾದರ್ ಆಫ್ ಎನ್ ಆಗಿರಬೇಕು. ಪಿ ಕಾಮ ಕ್ಯೂ ಅನ್ನುವಂಥ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿರಬೇಕು ಅಂದರೆ ಪಿ ಈಸ್ ಫಾದರ್ ಆಫ್ ಕ್ಯೂ ಆಗಿರಬೇಕು. ಹಾಗಾದರೆ ಯಾಕೆ ಈ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿ ಇರಲ್ಲ ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್ ಅಂತ ಹೇಳೋ ಸ್ಟೇಟ್ಮೆಂಟ್ ಟ್ರೂನೋ ನಾಟ್ ಟ್ರೂನೋ ಅಂದರೆ ನಾಟ್ ಟ್ರೂ. ಈಸ್ ದ ಸ್ಟೇಟ್ಮೆಂಟ್ ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್ ಈಸ್ ಟ್ರೂ? ನೋ. ದೇರ್ಫೋರ್ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಥವಾ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಳಿ, ಸಪೋಸ್ ಎಕ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ ಲಿವಿಂಗ್ ಇನ್ ಎ ಟೌನ್. ಇಫ್ ಎಕ್ಸ್ ಈಸ್ ಫೀಮೇಲ್, ಈಸ್ ಫೀಮೇಲ್ ಕ್ಯಾನ್ ಬಿ ಎ ಫಾದರ್ ಆಫ್ ಹರ್ ಸೆಲ್ಫ್? ನೋ. ಫಾದರ್ ಅಂದರೆ ಇಟ್ ರೆಫರ್ಸ್ ಟು ಮೇಲ್. ದೇರ್ಫೋರ್ ಇಫ್ ಎಕ್ಸ್ ಈಸ್ ಫೀಮೇಲ್, ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ಸೆಟ್ಟಲ್ಲಿ ಎಕ್ಸ್ ಅನ್ನುವಂಥ ಮಹಿಳೆ ಇದ್ದರೆ 100% ಎಕ್ಸ್ ಕಾಮ ಎಕ್ಸ್ ಎ ಕ್ರಾಸ್ ಎನಲ್ಲಿ ಇರುತ್ತೆ, ಬಟ್ ಆರಲ್ಲಿ ಇರಲ್ಲ. ಬಿಕಾಸ್ ಎ ಫೀಮೇಲ್ ಕೆನಾಟ್ ಬಿ ಎ ಫಾದರ್ ಆಫ್ ಹರ್ ಸೆಲ್ಫ್. ಹಿಯರ್ ಎಕ್ಸ್ ರೆಫರ್ಸ್ ಟು ಮೇಲ್. ಎಕ್ಸ್ ಈಸ್ ಫಾದರ್ ಆಫ್ ವೈ ಅಂದರೆ ಎಕ್ಸ್ ಈಸ್ ಮೇಲ್, ವೈ ಬೇಕು ಅಂದರೆ ಮೇಲ್ ಆದರೂ ಆಗಿರ್ಬೋದು ಫೀಮೇಲ್ ಆದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಸಪೋಸ್ assume like this, I have two children, one son, one daughter. My son name is Guru, my daughter name is Lakshmi. Gupta is father of Guru, Gupta is father of Lakshmi. Means Gupta comma Guru, which is in A cross A, is also in relation. Gupta comma Lakshmi, the ordered pair Gupta comma Lakshmi, which is belonging to A cross A, is also in relation R.
Why the ordered pair Gupta, comma Lakshmi belongs to R? Because Gupta is father of Lakshmi. Why the ordered pair Gupta, comma Guru belongs to relation R? Because Gupta is father of Guru. Therefore, if this is X, this is Y. Y can be male or female, but X is male. X cannot be female. Therefore, if X is one of the human being of the set and if X is female, then X comma X does not belong to R. Suppose if X is male and if he is not a married person, then X comma X does not belong to R. We can understand in any way. Generally, a person cannot be father of himself or herself. Therefore, X comma X does not belong to R. ಮಕ್ಕಳೇ ನೀವು ಇಲ್ಲಿ X comma X does not belongs to R ಅಂತ ಇದೆಯಲ್ವಾ, ನೀವು ಯಾವ ರೀತಿ ಬೇಕು ಅಂದರೂ ಜಸ್ಟಿಫಿಕೇಶನ್ ಕೊಡ್ಬೋದು. ಬಿಕಾಸ್ ಎ ಪರ್ಸನ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ living in a town at a particular time. A person cannot be father of himself or herself ಹೀಗೆ ಬರಿಬೋದು. ಅಥವಾ ನೀವು ಹೇಗೆ ಬರಿಬೋದು ಅಂದರೆ ಎಕ್ಸ್ ಕೆನಾಟ್ ಬಿ ಫಾದರ್ ಆಫ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಅಂತ ಬರಿಬೋದು. ಅಥವಾ ಇನ್ನೇಗೆ ಬರಿಬೋದು ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್. ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಬಿಕಾಸ್ ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್. ನೋಡಿ, ಪಿ ಕಾಮಾ ಕ್ಯೂ ಆರ್ಡರ್ಡ್ ಪೇರ್ ಇದು ಈ ಪ್ರಾಬ್ಲಮಲ್ಲಿರೋಂಥ ರಿಲೇಷನ್ ಸೆಟ್ಟಲ್ಲಿದೆ ಅಂದರೆ ಪಿ ಈಸ್ ಫಾದರ್ ಆಫ್ ಕ್ಯೂ ಅಂತ, ಆರ್ ಪಿ ಈಸ್ ಫಾದರ್ ಆಫ್ ಕ್ಯೂ ಅಂದರೆ ಪಿ ಕಾಮಾ ಕ್ಯೂ ಬಿಲಾಂಗ್ಸ್ ಟು ಆರ್ ಅಂತ. ಹಾಗಾದರೆ ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್ ಅನ್ನೋ ಸ್ಟೇಟ್ಮೆಂಟ್ ಟ್ರೂ ಆಗಿದ್ದರೆ ಎಕ್ಸ್ ಕಾಮಾ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ. Is X can be father of himself? No. Therefore, the statement X is father of X is false or is not true. ಯಾವ ಪದ ಬೇಕು ಅಂದರೂ ನೀವು ಬಳಸ್ಬೋದು. Since X is father of X is not true means that X comma X does not belongs to R. Therefore, we can conclude that R is not reflexive. R is not reflexive. Okay. Now, shall we determine whether the relation R in set A is symmetric or not symmetric. You know how to determine the symmetric nature of the relation. We discussed it in previous classes. Here I will assume an ordered pair X comma Y in R. So this ordered pair is in the relation R means X is father of Y. X is father of Y. Therefore this implies X is father of Y. Student, we know relation is symmetric if X comma Y belongs to R implies Y comma X also belongs to R. In this problem, Y comma X belongs to R if and only Y is father of X. Y is father of X. If X is father of Y, my question to you is that is Y is father of X? No. Very good. If X is father of Y, Y is not father of X. Y is either son or daughter of X, isn't it? If X is father of Y, then Y is not father of X. Y is either son or daughter of X. For example, my name is Gupta. I have two children. One is son, one is daughter. My son name is Guru. My daughter name is Lakshmi. Gupta is father of Guru. Is Guru is father of Gupta? No. Guru is son of Gupta.
Gupta is father of Lakshmi. Is Lakshmi is father of Gupta? No, Lakshmi is daughter of Gupta. Therefore, if X is father of Y, since this Y is either male or female, Y is not father of X, Y is son of X, or Y is daughter of X. Means this does not implies X, Y is father of X. What this implies? Y is either son or daughter of X. Therefore, this statement doesn't implies Y is a father of X. Actually, or in fact, what this implies, Y is either son or daughter of X. Since Y is son or daughter of X, means that Y comma X does not belongs to R. Or according to this symbol, since this does not implies Y is father of X, means that Y comma X does not belongs to R. Therefore, this implies Y comma X does not belongs to R. Therefore, in this problem, if X comma Y belongs to R, then Y comma X does not belongs to R. Therefore, we can conclude that the relation R in set A is not symmetric. Understand, students? Not symmetric. Now, shall we determine whether the relation R in set A is transitive or not transitive. Student, you know relation is transitive. Relation is transitive when A related to B means A comma B belongs to relation R, and B related to C means B comma C belongs to R, then A related to C, that is A comma C also belongs to R. If A comma B belongs to R and B comma C belongs to R, then A comma C belongs to R, then relation is transitive. Or when A is related to B and B is not related to C, then relation is transitive. This means that in that particular relation R, there exists no ordered pairs of the form A comma B and B comma C. I already explained in previous class. If R doesn't contains pair of ordered pairs like A comma B and B comma C, don't conclude that R is not transitive. R is transitive. When R is not transitive, when it contains the ordered pair A comma B and B comma C, but not containing the ordered pair A comma C. Therefore, here to determine the transitive nature of the relation, I will consider two ordered pairs in the form A comma B and B comma C. ಮಕ್ಕಳೇ, ಇಲ್ಲಿ ನಾನು ಎ ಬಿ ಸಿ ಲೆಟರ್ ಬದಲು XYZ ಲೆಟರ್ ಯೂಸ್ ಮಾಡ್ತೀನಿ. ಯಾಕೆಂದರೆ ಈ ಪ್ರಶ್ನೆಯಲ್ಲಿ ಆರ್ಡರ್ಡ್ ಪೇರಲ್ಲಿರುವಂಥ ಕೋಆರ್ಡಿನೇಟ್ಸ್ನ ಜನರಲಿ ಎಕ್ಸ್ ಮತ್ತು ವೈ ಲೆಟರ್ ಅಂತ ಡಿನೋಟ್ ಮಾಡಿದ್ದಾರೆ. ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಇಟ್ಕೊಳ್ಳಿ. ಈ ಸೆಟ್ಟಲ್ಲಿ ಈ ರೀತಿಯಾದಂಥ ಆರ್ಡರ್ಡ್ ಪೇರ್ಸ್ ಇರ್ಬೋದು, ಇಲ್ಲದೇ ಇರ್ಬೋದು. ಅಟ್ಲೀಸ್ಟು ಒಂದು ಆರ್ಡರ್ಡ್ ಪೇರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸಪೋಸ್ ಈ ಸೆಟ್ಟಲ್ಲಿ, ಈ ರಿಲೇಷನ್ ಸೆಟ್ಟಲ್ಲಿ ಈ ರೀತಿಯಾದಂಥ ಆರ್ಡರ್ಡ್ ಪೇರ್ ಇಲ್ಲ ಅಂದರೆ ರಿಲೇಷನ್ ಟ್ರಾನ್ಸಿಟಿವ್. ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಈ ಸೆಟ್ಟಲ್ಲಿ ಆ ಟೌನ್ನ ಎಷ್ಟು ವ್ಯಕ್ತಿಗಳಿದ್ದಾರೆ, ಯಾರ್ಯಾರಿದ್ದಾರೆ ಅಂತ ಮೆನ್ಷನ್ ಏನು ಮಾಡಿಲ್ಲ. ಜನರಲಾಗಿ ಅಸೂಮ್ ಮಾಡ್ಕೊಳ್ಬೇಕು, ಈ XYZ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಹೂ ಆರ್ ಲಿವಿಂಗ್ ಇನ್ ಎ ಟೌನ್ ಆಟ್ ಎ ಪರ್ಟಿಕ್ಯುಲರ್ ಟೈಮ್. ಇದು ನಮ್ಮ ಅಸಂಪ್ಷನ್. ಸಪೋಸ್ ಈ ಅಸಂಪ್ಷನ್ ನಮಗೇನಾದರೂ ಎಕ್ಸ್ ಕಾಮಾ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ ಕೊಟ್ಟರೆ ನಾವು ಏನು ಕನ್ಕ್ಲೂಷನ್ಗೆ ಬರಬೇಕು? ಆರ್ ಈಸ್ ಟ್ರಾನ್ಸಿಟಿವ್. ಸಪೋಸ್ ನಮ್ಮ ಈ ಅಸಂಪ್ಷನ್ ಪ್ರಕಾರ ಎಕ್ಸ್ ಕಾಮಾ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದರೆ ನಾವು ಏನು ಕನ್ಕ್ಲೂಡ್ ಮಾಡಬೇಕು? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಮಕ್ಕಳೇ, ಈಗ ಅದನ್ನು ನೋಡೋಣ, ವೆದರ್ ಆರ್ ಈಸ್ ಟ್ರಾನ್ಸಿಟಿವ್ ಆರ್ ನಾಟ್ ಟ್ರಾನ್ಸಿಟಿವ್. ಹಾಗಾದರೆ ಈ ಪ್ರಶ್ನೆಯಲ್ಲಿ ಇರುವಂಥ ರಿಲೇಷನ್ ಪ್ರಕಾರ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ವೈ. ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಈಸ್ ಫಾದರ್ ಆಫ್ ಝೆಡ್. ನಾನು ಮೊದಲೇ ಹೇಳಿದೆ, ಎಮ್ ಕಾಮ ಎನ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಮ್ ಈಸ್ ಫಾದರ್ ಆಫ್ ಎನ್. ಪಿ ಈಸ್ ಫಾದರ್ ಆಫ್ ಕ್ಯೂ ಅಂದರೆ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಆರ್.
ಎ ಈಸ್ ಫಾದರ್ ಆಫ್ ಬಿ ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಎಲ್ ಕಾಮ ಎಮ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಲ್ ಈಸ್ ಫಾದರ್ ಆಫ್ ಎಮ್. ಪಿ ಈಸ್ ಫಾದರ್ ಆಫ್ ಎಸ್ ಅಂದರೆ ಪಿ ಕಾಮ ಎಸ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ವೈ. ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಫಾದರ್ ಆಫ್ ವೈ. ಫಾದರ್ ಆಫ್ ವೈ. ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಈಸ್ ಫಾದರ್ ಆಫ್ ಝೆಡ್. ವೈ ಈಸ್ ಫಾದರ್ ಆಫ್ ಝೆಡ್. ಫಾದರ್ ಆಫ್ ಝೆಡ್. ಮಕ್ಕಳೇ, ನಾವು ಎಕ್ಸ್ ಕಾಮ ಝೆಡ್ ಆರ್ಡರ್ಡ್ ಪೇರ್ ಆರಲ್ಲಿ ಇರುತ್ತೋ ಇರಲ್ವ ಅಂತ ಚೆಕ್ ಮಾಡಬೇಕು. ಎಕ್ಸ್ ಕಾಮ ಝೆಡ್ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿ ಇರಬೇಕು ಅಂದರೆ ಎಕ್ಸ್ ಈಸ್ ಫಾದರ್ ಆಫ್ ಝೆಡ್ ಆಗಿರಬೇಕು. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್ ಅಂತ. ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್ ಅಂದರೆ ಸೊ ಏನು ಬೇಕು ಅಂದ್ರೆ ರಿಲೇಷನ್ಶಿಪ್ ಬರ್ಬೋದು ಅದರ್ ದೆನ್ ಫಾದರ್. ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಎಕ್ಸ್ ಈಸ್ ಫಾದರ್ ಆಫ್ ವೈ ಆಗಿದ್ದು ವೈ ಈಸ್ ಫಾದರ್ ಆಫ್ ಝೆಡ್ ಆಗಿದ್ದರೆ ನೋ ಡೌಟ್ ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್. ಎಕ್ಸ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಝೆಡ್. ಅಗೇನ್ ಐ ರಿಪೀಟ್, ಎಕ್ಸ್ ಈಸ್ ಫಾದರ್ ಆಫ್ ವೈ ಆಗಿದ್ದು ವೈ ಈಸ್ ಫಾದರ್ ಆಫ್ ಝೆಡ್ ಆಗಿದ್ದರೆ ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್, ಎಕ್ಸ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಝೆಡ್. ಫಾರ್ ಎಕ್ಸಾಂಪಲ್ ನೋಡಿ, ದಶರಥ ಅಂತ ಇಟ್ಕೊಳ್ಳಿ. ಕೇಳಿದ್ದೀರಲ್ವ ದಶರಥ? ದಶರಥ ರಾಮ, ಲವ. ಈಗ ನನ್ನ ಪ್ರಶ್ನೆ, ಆರ್ಡರ್ಡ್ ಪೇರ್ ದಶರಥ ಕಾಮ ರಾಮ ರಿಲೇಷನ್ ಸೆಟ್ಟಲ್ಲಿ ಇರುತ್ತೆ. ಕಾರಣ ಯಾಕೆ? ದಶರಥ ಈಸ್ ಫಾದರ್ ಆಫ್ ರಾಮ. ರಾಮ ಕಾಮ ಲವ ಈ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಸೆಟ್ಟಲ್ಲಿರುತ್ತೆ. ರೀಸನ್ ಯಾಕೆ? ರಾಮ ಈಸ್ ಫಾದರ್ ಆಫ್ ಲವ. ವೈ ದಶರಥ ಕಾಮ ರಾಮ ಬಿಲಾಂಗ್ಸ್ ಟು ರಿಲೇಷನ್ ಆರ್? ಬಿಕಾಸ್ ದಶರಥ ಈಸ್ ಫಾದರ್ ಆಫ್ ರಾಮ, ಆಲ್ ವಿ ನೋ. ವೈ ರಾಮ ಕಾಮ ಲವ ಬಿಲಾಂಗ್ಸ್ ಟು ಆರ್? ಬಿಕಾಸ್ ರಾಮ ಈಸ್ ಫಾದರ್ ಆಫ್ ಲವ. My question is Dasharatha comma Lava belongs to R or does not belongs to R? Yes, no. Dasharatha comma Lava does not belongs to relation R. Why Dasharatha comma Lava does not belongs to R? Because Dasharatha is not father of Lava. Dasharatha is grandfather of Lava. Therefore, Dasharatha comma Rama belongs to R. Rama comma Lava belongs to R, but Dasharatha comma Lava does not belongs to relation R. ಹಾಗಾದರೆ ಅಲ್ಲಿ ನೀವು ಎಕ್ಸಾಮಲ್ಲಿ ಆ ಥರ ಬರೀಬಾರ್ದು. ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಹಾಗಾದರೆ ಎಕ್ಸ್ ಈಸ್ ಫಾದರ್ ಆಫ್ ವೈ ಆಗಿದ್ದು ವೈ ಈಸ್ ಫಾದರ್ ಆಫ್ ಝೆಡ್ ಆಗಿದ್ದರೆ ಎಕ್ಸ್ ಈಸ್ ಫಾದರ್ ಆಫ್ ಝೆಡ್ ಆಗಲ್ಲ. ಹಾಗಾದರೆ ಎಕ್ಸ್ ಮತ್ತು ಝೆಡ್ನ ನಡುವಿನ ರಿಲೇಷನ್ಶಿಪ್ ಏನೋ ಗ್ರ್ಯಾಂಡ್ ಫಾದರ್. ದೇರ್ಫೋರ್ ದಿಸ್ ಇಂಪ್ಲಾಯ್ಸ್ ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್ ಅಂತ ಬರೀ. ಇಲ್ಲಿ ಇಂಪ್ಲೈಸ್ ಬರೆದ್ರೆ ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್ ಅಂದರೆ ನಾಟ್ ಅನ್ನೋ ವರ್ಡ್ ಇರೋದ್ರಿಂದ ಎಕ್ಸ್ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಥವಾ ಇಲ್ಲಿ ಡಸ್ ನಾಟ್ ಇಂಪ್ಲೈಸ್ ಬರೆದ್ರೆ ದೀಸ್ ಟೂ ಸ್ಟೇಟ್ಮೆಂಟ್ಸ್ ಟುಗೆದರ್ ಡಸ್ ನಾಟ್ ಇಂಪ್ಲಾಯ್ಸ್ ಎಕ್ಸ್ ಈಸ್ ಫಾದರ್ ಆಫ್ ಝೆಡ್. ಎಕ್ಸ್ ಈಸ್ ಫಾದರ್ ಆಫ್ ಝೆಡ್. Therefore, ಇಲ್ಲಿ implies ಬರೀತೀನಿ, since x is not father of z means that the ordered pair x comma z belongs to R or does not belongs to R? Yes, does not belongs to R. Therefore, in this relation, if x comma y belongs to R and y comma z belongs to R, then x comma z does not belongs to R. Therefore, student, what we can conclude? We can conclude that the relation R is not transitive. Therefore, R is not transitive. Therefore, finally, the given relation R in the given set A is neither reflexive nor symmetric nor transitive. Thank you, students.